ಹಾಯ್ ಫ್ರೆಂಡ್ಸ್, ಪಾಸ್ತಾ ಮಾಡೋಣ. ವೈಟ್ ಸಾಸ್ ಪಾಸ್ತಾ ಇಟಾಲಿಯನ್ ಡಿಶ್. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಈಗಿನ ಕಾಲದ ಮಕ್ಕಳಿಗೆ ಈ ಥರ ಪಾಸ್ತಾ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಟೇಸ್ಟಿಯಾದಂಥ ಇಟಾಲಿಯನ್ ಸಾಸ್ ಪಾಸ್ತಾ ಇದು. ವೈಟ್ ಸಾಸ್ ಪಾಸ್ತಾ ಮಾಡೋದು ತುಂಬ ಸುಲಭನೇ. ಇಲ್ಲಿ ನೋಡಿ, ಇದು ಪಾಸ್ತಾ ತಗೊಂಡಿದ್ದೀನಿ ನಾನಿಲ್ಲಿ. ಈ ಥರ ಜಂಗಲ್ ಪಾಸ್ತಾ ಅಂತ ತುಂಬಾ ದೊಡ್ಡದಾಗಿರುತ್ತೆ, ದಪ್ಪ ಇರುತ್ತೆ, ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಪಾಸ್ತಾ. ನೋಡಿ, ಈ ಥರ ಲಯನ್ನು, ಪ್ರಾಣಿಗಳ ಚಿತ್ರ ಎಲ್ಲ ಮಾಡಿರ್ತಾರೆ ಇದರಲ್ಲಿ. ಇಲ್ಲಿ ನೀರು ಕುದಿಯೋಕ್ಕಿಟ್ಟಿದೆ. ಇದಕ್ಕೆ ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, 1 ಸ್ಪೂನಷ್ಟು ಹಾಕ್ಕೊಂಡು ಕುದೀತಾ ಇರೋ ನೀರಿಗೆ ಈ ಪಾಸ್ತಾನ ಹಾಕ್ಕೊಳ್ಳೋಣ. ಇದನ್ನು ಒಂದು 2-3 ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು, ಬೇಗನೆ ಬೆಂದ್ಬಿಡುತ್ತೆ. ಕುದೀತಾ ಇರೋ ನೀರಿಗೆ ಹಾಕಬೇಕಿದು, ತಣ್ಣೀರಿಗೆ ಹಾಕಬಾರ್ದು. ತಣ್ಣೀರಿಗೆ ಹಾಕಿದ್ರೆ ಎಲ್ಲ ಅಂಟಾಗ್ಬಿಡುತ್ತೆ. ಕುದೀತಾ ಇರೋ ಬಿಸಿ ಬಿಸಿ ನೀರಿಗೆ ಈ ಪಾಸ್ತಾ ಹಾಕ್ಕೊಂಡು ಒಂದು 2-3 ಸೆಕೆಂಡಲ್ಲಿ ಬೇಯಿಸ್ಕೊಳ್ಳೋಣ. ಇದಕ್ಕೇನು ತೊಗೊಂಡಿದ್ದೀನಿ ಅಂದರೆ, ಒಂದು ಈರುಳ್ಳಿ, ಒಂದು ಕ್ಯಾಪ್ಸಿಕಮ್ಮು, ಮತ್ತು ಇದು ಅರಿಗ್ಯಾನೋ ಮತ್ತು ಬೆಣ್ಣೆ. ಈ ಬೆಣ್ಣೆನ ಒಂದು ಸಾಸರ್ ಪ್ಯಾನ್ ಇಟ್ಟು ಅದಕ್ಕೆ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನ್ ಇದೆ ಇದು ಬೆಣ್ಣೆ. ಇದಕ್ಕೆ ಹಾಕಿ 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೋಣ. ಇದಕ್ಕೆ ಮೈದಾ ಹಿಟ್ಟು ಹಾಕ್ಕೊಂಡು ಈ ಬಟರಲ್ಲಿ 1-2-3 ಸೆಕೆಂಡು ಈ ಥರ ಹುರ್ಕೋಬೇಕು. ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ಈ ಥರ ಹುರಿಯೋದ್ರಿಂದ ಸಾಸು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹುರ್ಕೊಂಡು ಇದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಮೈದಾ ಹಿಟ್ಟನ್ನ. ನೋಡಿ, ಈಗ ಫ್ರೈ ಆಗಿದೆ. ಈಗ ಇದಕ್ಕೆ 1-2 ಕಪ್ಪಷ್ಟು ಕಾಯಿಸಿ ಆರಿಸಿರೋ ಅಂಥ ಹಾಲು ಹಾಕ್ಕೊಳ್ಳೋಣ. ಕಾಯಿಸಿ ತಣ್ಣಗಾಗಿರೋವಂಥ ಹಾಲಿದು. ಇದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸರಿ ಹಾಕಬಾರ್ದು, ಗಂಟಾಗ್ಬಿಡುತ್ತೆ ಮೈದಾ ಹಿಟ್ಟೆಲ್ಲ. ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಬೇಗ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಮೈದಾ ಹಿಟ್ಟು. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು ಸ್ವಲ್ಪನೂ ಗಂಟಿಲ್ಲದೆ ಈ ಥರ ವಿಸ್ಕರ್ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು. ಇದಕ್ಕೊಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕೋಣ. ಸ್ವಲ್ಪ ಟೇಸ್ಟಿಗೆ ಇದೇ ಫ್ಲೇವರು ಮತ್ತು ಖಾರ ಬರುತ್ತೆ ಇದರಿಂದ. ಪೆಪ್ಪರ್ ಪುಡಿ ಹಾಕಿ 1 ಸ್ಪೂನಷ್ಟು ಸಾಲ್ಟ್ ಹಾಕೋಣ. ಅಲ್ಲಿ ಬೇಯಲಿಕ್ಕೂ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ನಾನು. ಇಲ್ಲಿ ವೈಟ್ ಸಾಸ್ಗೆ ಸ್ವಲ್ಪ ಹಾಕ್ಕೊಂಡು ಇನ್ನೊಂದು ಬಾಣಲೆ ಇಟ್ಕೊಳ್ಳೋಣ. ಬಾಣಲೆಗೆ 1-2-3 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಇಲ್ಲಿ ಬಟರು ಹಾಕ್ಬೋದು, ನಾನು ಇಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕ್ಕೊಂಡು ಒಂದು 2-3 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಭಾಳ ಫ್ರೈ ಆಗಬಾರ್ದು, ಪಾಸ್ತಾ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. 1-2-3 ಸೆಕೆಂಡ್ ಫ್ರೈ ಆದರೆ ಸಾಕು. ಇದಕ್ಕೆ ಮತ್ತೆ ಬೆಳ್ಳುಳ್ಳಿ, ಶುಂಠಿ ಜಜ್ಜಿ ಆದರೂ ಹಾಕ್ಬೋದು, ಹಚ್ಚಿ ಆದರೂ ಹಾಕ್ಬೋದು. ನಾನು ಇಲ್ಲಿ ಸ್ವಲ್ಪ ಜಜ್ಜಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಇದನ್ನು 1-2-3 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಕೆಂಪಗೇನ ಕಲರ್ ಚೇಂಜ್ ಆಗೋ ತನಕ ಮಾಡೋದು ಬೇಡ, ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು. ಇದಕ್ಕೆ ಮತ್ತೆ ಕ್ಯಾಪ್ಸಿಕಮ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವೀಟ್ ಕಾರ್ನು ಎಲ್ಲ ಹಾಕ್ಬೋದು. ಇದು ನೋಡಿ, ಪಾಸ್ತಾ ಬೆಂದಿದೆ. ಬೆಂದಾದ್ಮೇಲೆ ಸ್ಟೈನ್ ಮಾಡಿಕೊಂಡು ಇದ್ರ ಮೇಲೆ ತಣ್ಣೀರು ಹಾಕ್ತಾಯಿದ್ದೀನಿ. ತಣ್ಣೀರು ಹಾಕೋದ್ರಿಂದ ಪಾಸ್ತಾ ಜಾಸ್ತಿ ಬೇಯೋದಿಲ್ಲ, ಒಂದಕ್ಕೊಂದು ಅಂಟೋದಿಲ್ಲ. ಹಾಗಾಗಿ ತಣ್ಣೀರು ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ. ಇಲ್ಲಿ ಸಾಸೂ ರೆಡಿ ಆಗ್ತಾಯಿದೆ. ಇದು ಚೆನ್ನಾಗಿ ಕುದಿಬೇಕು. ಕುದ್ದು ಸಾಸ್ ಥರ ರೆಡಿ ಆಗಿದೆ, ಹಾಲು ಮತ್ತು ಮೈದಾ ಅದು. ಅದಕ್ಕೇ ಈ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವೀಟ್ ಕಾರ್ನು ಹಾಕ್ಬೋದು. ಇದಕ್ಕೆ ಸ್ವೀಟ್ ಕಾರ್ನ್ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಹಾಕಿಲ್ಲ. ಇದು ನೋಡಿ, ಚಿಲ್ಲಿ ಫ್ಲೇಕ್ಸು ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೋಬೋದು. ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಮತ್ತು ಇದು ಆರಿಗ್ಯಾನೋ. ಇದು ಪಾಸ್ತಾ, ಪಿಜ್ಜಾಗೆಲ್ಲ ಬಳಸ್ತಾರೆ ಇದನ್ನು. ಆರಿಗ್ಯಾನೋ ಇದು ಹಾಕಿದ್ರೇ ಟೇಸ್ಟು ಚೆನ್ನಾಗಿ ಬರೋದು, ಪಾಸ್ತಾ ಟೇಸ್ಟ್ ಬರುತ್ತೆ. ಹಾಗಾಗಿ ಆರಿಗ್ಯಾನೋನ ಹಾಕ್ತಾಯಿದ್ದೀನಿ ಇದಕ್ಕೆ. ಅದು 1 ಸ್ಪೂನಷ್ಟು ಆರಿಗ್ಯಾನೋ ಹಾಕ್ತಾಯಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದನ್ನು ಮತ್ತೆ 1-2-3 ಸೆಕೆಂಡ್ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇದಕ್ಕೆ ಪಾಸ್ತಾನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ.
ಇಟಾಲಿಯನ್ ಪಾಸ್ತಾ ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಸ್ ಪಾಸ್ತಾ ಇದು, ವೈಟ್ ಸಾಸ್ ಪಾಸ್ತಾ. ನನ್ನ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡೈಲಿ ಒಂದು ವಿಡಿಯೋ ಹಾಕ್ತಾಯಿರ್ತೀನಿ ನಾನು, ನೋಟಿಫಿಕೇಷನ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ. ನೋಡಿ ಚೆನ್ನಾಗಿ ಇದನ್ನು ಪಾಸ್ತಾ ಮತ್ತು ಆ ವೈಟ್ ಸಾಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಇದ್ದಾಗಲೇ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಳಿಗೂ ದೊಡ್ಡವ್ರಿಗೂ ಎಲ್ರಿಗೂ ಇಷ್ಟ ಆಗುವಂಥ ಪಾಸ್ತಾ. ಇದಕ್ಕೆ ಇನ್ನೊಂದು ಸ್ವಲ್ಪ ಅರಿಗೆನೋ ಹಾಕ್ತಾಯಿದ್ದೀನಿ, ಅದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಟೇಸ್ಟು ಇರುತ್ತೆ. ಈ ಚೈನೀಸ್ ಫುಡ್ಡಲ್ಲೆಲ್ಲ ಇದನ್ನು ತುಂಬ ಬಳಸ್ತಾರೆ. ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು. ಈ ಸಾಸು ಚೆನ್ನಾಗಿ ಪಾಸ್ತಾಗೆ ಹಿಡಿಬೇಕು. ಇದನ್ನೇನು ಮುಚ್ಚಿ ಬೇಯಿಸೋವಂಥ ಕೆಲಸ ಏನಿಲ್ಲ. ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಬಿಸಿ ಬಿಸಿಯಾದ ಪಾಸ್ತಾ. ವೆರೈಟಿಯಾದ ಪಾಸ್ತಾ, ತುಂಬಾ ಟೇಸ್ಟಿಯಾದಂಥ ಇಟಾಲಿಯನ್ ಪಾಸ್ತಾ, ಸಾಸ್ ಪಾಸ್ತಾ. ಇದು ವೈಟ್ ಸಾಸ್ ಪಾಸ್ತಾ. ಇದು ಮೇಲೇನು ಮತ್ತೆ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ತುಂಬ ಖಾರ ಇರೋದಿಲ್ಲ, ಲೈಟಾಗಿರುತ್ತೆ. ಟೇಸ್ಟು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಪಾಸ್ತಾನ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಡಿ, ಮಕ್ಕಳಿಗೆ ಮತ್ತು ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಲಯನ್ ಪಾಸ್ತಾ ತುಂಬಾ ಟೇಸ್ಟಿಯಾದಂಥ ಪಾಸ್ತಾ ರೆಡಿ ಆಯಿತು ನೋಡಿ. ಸಾಸ್ ಪಾಸ್ತಾ, ವೈಟ್ ಸಾಸ್ ಪಾಸ್ತಾ. ಇದನ್ನು ಬಿಸಿ ಇದ್ದಾಗಲೇ ಸರ್ವ್ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ ವೈಟ್ ಸಾಸ್ ಪಾಸ್ತಾ.